ಪಲ್ಲವರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ರಾಜವಂಶವಾಗಿದೆ. ಅವರ ಆಳ್ವಿಕೆಯ ಅವಧಿ ಮತ್ತು ಸಂಪೂರ್ಣ ಇತಿಹಾಸದ ಬಗ್ಗೆ ಮಾಹಿತಿ ಇಲ್ಲಿದೆ. ಪಲ್ಲವರ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಆಳ್ವಿಕೆ. ಸ್ಥಾಪನೆ. ಪಲ್ಲವ ಸಾಮ್ರಾಜ್ಯವು ಸುಮಾರು 275 ಸಿಇನಲ್ಲಿ ಸ್ಥಾಪನೆಯಾಯಿತು ಎಂದು ನಂಬಲಾಗಿದೆ. ಸತವಾಹನ ಸಾಮ್ರಾಜ್ಯದ ಅವನತಿಯ ನಂತರ ಪಲ್ಲವರು ಪ್ರಬಲರಾದರು. ಪ್ರಮುಖ ಸ್ಥಾಪಕ ಸಿಂಹವಿಷ್ಣು ಇವರನ್ನು ಪಲ್ಲವ ಸಾಮ್ರಾಜ್ಯದ ಪ್ರಮುಖ ಸ್ಥಾಪಕ ಎಂದು ಪರಿಗಣಿಸಲಾಗುತ್ತದೆ. ಇವರು 575 ಸಿಇರ ಸುಮಾರಿಗೆ ಅಧಿಕಾರಕ್ಕೆ ಬಂದರು ಮತ್ತು ಕಂಚಿಯನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು. ಸಿಂಹವಿಷ್ಣುವಿನ ಕಾಲದಿಂದಲೇ ಪಲ್ಲವರ ರಾಜಕೀಯ ಇತಿಹಾಸವು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಆಳ್ವಿಕೆಯ ಅವಧಿ. ಪಲ್ಲವರು 3ನೇ ಶತಮಾನದಿಂದ 9ನೇ ಶತಮಾನದವರೆಗೂ, ಅಂದರೆ ಸುಮಾರು 600 ವರ್ಷಗಳ ಕಾಲ ದಕ್ಷಿಣ ಭಾರತದಲ್ಲಿ ಪ್ರಬಲರಾಗಿ ಆಳಿದರು. ಅವರ ಆಳ್ವಿಕೆಯು ಕಂಚಿಪುರಂನಿಂದ ಪ್ರಾರಂಭವಾಗಿ ಆಂಧ್ರಪ್ರದೇಶದ ಕೃಷ್ಣಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೂ ವಿಸ್ತರಿಸಿತ್ತು. ಪತನ. 9ನೇ ಶತಮಾನದ ಅಂತ್ಯದ ವೇಳೆಗೆ ಚೋಳ ಸಾಮ್ರಾಜ್ಯದ ರಾಜ 1ನೇ ಆದಿತ್ಯನು ಪಲ್ಲವರನ್ನು ಸೋಲಿಸಿ 903 ಸಿಇರ ಹೊತ್ತಿಗೆ ಅವರ ಸಾಮ್ರಾಜ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡನು. ಅಪರಾಜಿತವರ್ಮನ್ ಕೊನೆಯ ಪ್ರಮುಖ ಪಲ್ಲವ ರಾಜನಾಗಿದ್ದನು. ಪಲ್ಲವರ ಸಂಪೂರ್ಣ ಇತಿಹಾಸ ಮತ್ತು ಚರಿತ್ರೆ. ಪಲ್ಲವರ ಮೂಲದ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಇವರು ಪರ್ಷಿಯಾದ ಪಹಲ್ಲವ ಅಥವಾ ಪಾರ್ಥಿಯನ್ ಬುಡಕಟ್ಟಿಗೆ ಸೇರಿದವರು ಎಂದು ಹೇಳಿದರೆ, ಇತ್ತೀಚಿನ ಸಂಶೋಧನೆಗಳು ಇದನ್ನು ನಿರಾಕರಿಸಿವೆ. ಬಹುತೇಕ ವಿದ್ವಾಂಸರು ಪಲ್ಲವರು ದಕ್ಷಿಣ ಭಾರತದವರೇ ಎಂದು ಒಪ್ಪಿಕೊಂಡಿದ್ದಾರೆ. ಕಂಚಿ ಪ್ರದೇಶದಲ್ಲಿ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸಿ ಕ್ರಮೇಣ ವಿಸ್ತರಿಸಿದರು. ಪ್ರಮುಖ ದೊರೆಗಳು ಮತ್ತು ಅವರ ಕೊಡುಗೆಗಳು. ಶಿವಸ್ಕಂದ ವರ್ಮನ್ ಸುಮಾರು 4ನೇ ಶತಮಾನ ಸಿಇ. ಇವರು ಆರಂಭಿಕ ಪಲ್ಲವ ರಾಜರಲ್ಲಿ ಪ್ರಮುಖರು. ಇವರ ಆಳ್ವಿಕೆಯು ಕೃಷ್ಣಾ ನದಿಯಿಂದ ದಕ್ಷಿಣ ಪೆನ್ನಾರ್ ಮತ್ತು ಬಳ್ಳಾರಿ ಜಿಲ್ಲೆಯವರೆಗೂ ಹಬ್ಬಿತ್ತು. ಇವರು ಅಶ್ವಮೇಧ ಯಾಗಗಳನ್ನು ಆಚರಿಸಿ ರಾಜಾಧಿರಾಜ ಮತ್ತು ಧರ್ಮ ಸಂರಕ್ಷಕ ಎಂಬ ಬಿರುದುಗಳನ್ನು ಪಡೆದಿದ್ದರು. ಪಲ್ಲವರ ಚರಿತ್ರೆ ಇವನ ಕಾಲದಿಂದಲೇ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಸಿಂಹವಿಷ್ಣು 575600 ಸಿ. ಇವರು ಸಾಮ್ರಾಜ್ಯಶಾಹಿ ಪಲ್ಲವರ ಯುಗವನ್ನು ಪ್ರಾರಂಭಿಸಿದವರು. ಇವರು ಕಳಭ್ರರನ್ನು ಸೋಲಿಸಿ ಚೋಳ, ಪಾಂಡ್ಯ ಮತ್ತು ಚೇರ ಪ್ರದೇಶಗಳ ಮೇಲೆ ನಿಯಂತ್ರಣ ಸಾಧಿಸಿದರು. ಮಹೇಂದ್ರವರ್ಮನ್ 600-630 ಸಿಇ. ಪಲ್ಲವ ಸಾಮ್ರಾಜ್ಯದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬ. ಇವರು ಕವಿ, ಸಂಗೀತಗಾರ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರಾಗಿದ್ದರು. ಇವರು ಮಾಮಲ್ಲಪುರಂನಲ್ಲಿ ಹಲವಾರು ಏಕಶಿಲಾ ದೇವಾಲಯಗಳು, ರಥಗಳು ಮತ್ತು ಗುಹಾ ದೇವಾಲಯಗಳನ್ನು ನಿರ್ಮಿಸಿದರು. ಇವರ ಕಾಲದಲ್ಲಿ ಜೈನ ಧರ್ಮದಿಂದ ಶೈವ ಧರ್ಮಕ್ಕೆ ಮತಾಂತರಗೊಂಡರು. ಚಾಲುಕ್ಯರೊಂದಿಗಿನ ಸಂಘರ್ಷ ಇವರ ಕಾಲದಲ್ಲಿ ಪ್ರಾರಂಭವಾಯಿತು. ನರಸಿಂಹವರ್ಮನ್ 630-668 ಸಿಇ. ಮಹೇಂದ್ರವರ್ಮನ್ ಐರ ಮಗ. ಇವರು ಮಹಾಮಲ್ಲ ಅಥವಾ ಮಾಮಲ್ಲ ಎಂಬ ಬಿರುದನ್ನು ಹೊಂದಿದ್ದರು, ಅಂದರೆ ಶ್ರೇಷ್ಠ ಮಲ್ಲಯುದ್ಧಗಾರ. ಚಾಲುಕ್ಯ ರಾಜ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಅವನ ರಾಜಧಾನಿ ವಾತಾಪಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದರು. ಇವರ ಕಾಲದಲ್ಲಿ ಮಾಮಲ್ಲಪುರಂನ ಅಭಿವೃದ್ಧಿ ಉತ್ತುಂಗಕ್ಕೇರಿತು. ಚೀನಿ ಪ್ರವಾಸಿ ಹ್ಯುಯೆನ್ ಸಾಂಗ್ ಇವರ ಆಳ್ವಿಕೆಯ ಸಮಯದಲ್ಲಿ ಕಾಂಚೀಪುರಂಗೆ ಭೇಟಿ ನೀಡಿದ್ದನು. ಪರಮೇಶ್ವರವರ್ಮನ್ 670-695 ಸಿಇ. ಇವರು ಚಾಲುಕ್ಯರೊಂದಿಗಿನ ಹೋರಾಟವನ್ನು ಮುಂದುವರೆಸಿದರು. ನರಸಿಂಹವರ್ಮನ್ 2 ರಾಜಸಿಂಹ 700-727 ಸಿಇ. ಇವರು ಶಾಂತಿಯ ಕಾಲದಲ್ಲಿ ಆಳಿದರು ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಒತ್ತು ನೀಡಿದರು. ಕಾಂಚೀಪುರಂನ ಕೈಲಾಸನಾಥ ದೇವಾಲಯ ಮತ್ತು ಮಾಮಲ್ಲಪುರಂನ ಕಡಲ ತೀರದ ದೇವಾಲಯ ಶೋರ್ ಟೆಂಪಲ್ ಇವರ ಕಾಲದ ಪ್ರಮುಖ ಕೊಡುಗೆಗಳು. ಪಲ್ಲವರ ಆಡಳಿತ ಮತ್ತು ಸಂಸ್ಕೃತಿ. ರಾಜಧಾನಿ. ಕಾಂಚೀಪುರಂ ಕಂಚಿ ಪಲ್ಲವರ ರಾಜಧಾನಿಯಾಗಿತ್ತು. ಇದು ಕಲಿಕೆ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿತ್ತು. ಧರ್ಮ. ಪಲ್ಲವರು ಆರಂಭದಲ್ಲಿ ಜೈನ ಧರ್ಮದ ಅನುಯಾಯಿಗಳಾಗಿದ್ದರು, ನಂತರ ಶೈವ ಮತ್ತು ವೈಷ್ಣವ ಧರ್ಮಗಳಿಗೆ ಪ್ರೋತ್ಸಾಹ ನೀಡಿದರು. ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಭಾಷೆ ಮತ್ತು ಸಾಹಿತ್ಯ. ಸಂಸ್ಕೃತ ಮತ್ತು ತಮಿಳು ಎರಡೂ ಭಾಷೆಗಳನ್ನು ಪೋಷಿಸಿದರು. ಮಹೇಂದ್ರವರ್ಮನ್ ಸ್ವತಃ ಒಬ್ಬ ನಾಟಕಕಾರರಾಗಿದ್ದರು. ಮತ್ತವಿಲಾಸ ಪ್ರಹಸನ ಎಂಬ ಹಾಸ್ಯ ನಾಟಕವನ್ನು ಬರೆದರು. ಭಾರವಿ ಮತ್ತು ದಂಡಿ ಅವರ ಆಸ್ಥಾನದಲ್ಲಿ ಪ್ರಮುಖ ಕವಿಗಳಾಗಿದ್ದರು. ವಾಸ್ತುಶಿಲ್ಪ. ಪಲ್ಲವರು ದ್ರಾವಿಡ ವಾಸ್ತುಶಿಲ್ಪ ಶೈಲಿಗೆ ಒಂದು ಹೊಸ ಆಯಾಮ ನೀಡಿದರು. ಗುಹಾ ದೇವಾಲಯಗಳು, ಏಕಶಿಲಾ ರಥಗಳು ಮತ್ತು ರಚನಾತ್ಮಕ ದೇವಾಲಯಗಳ ನಿರ್ಮಾಣದಲ್ಲಿ ಅವರ ಕೊಡುಗೆ ಮಹತ್ವದ್ದು. ಮಾಮಲ್ಲಪುರಂ, ಮಹಾಬಲಿಪುರಂ ಅವರ ವಾಸ್ತುಶಿಲ್ಪ ಕೌಶಲ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಸಮಾಜ. ಪಲ್ಲವರ ಕಾಲದಲ್ಲಿ ವರ್ಣಾಶ್ರಮ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಬ್ರಾಹ್ಮಣರಿಗೆ ವಿಶೇಷ ಮನ್ನಣೆ ನೀಡಲಾಗುತ್ತಿತ್ತು.
ಸಂಕ್ಷಿಪ್ತವಾಗಿ, ಪಲ್ಲವರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕೇವಲ ರಾಜಕೀಯ ಶಕ್ತಿಯಾಗಿ ಮಾತ್ರವಲ್ಲದೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿಯೂ ಮಹತ್ತರ ಕೊಡುಗೆಗಳನ್ನು ನೀಡಿದ ಮಹಾನ್ ಸಾಮ್ರಾಜ್ಯವಾಗಿದೆ.